ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ನಿತ್ಯಲಕ್ಷ್ಮಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲಿಗೆ ಹೊರಟ್ವಿ ಅಂತ ಅಂದ್ಕೊಂಡ್ರೆ, ನಾವು ನಮ್ಮ ಯಜಮಾನ್ರು ಇದ್ಬಿಟ್ಟು ನಮ್ಮ ಅತ್ತಿಗೆದು ಇವತ್ತು ಬ್ಯೂಟಿ ಪಾರ್ಲರ್ ಓಪನಿಂಗ್ ಇದೆ. ಹಾಗಾಗಿ ನಾನು ನಮ್ಮ ಯಜಮಾನ್ರು ಹೊರಟ್ವಿ. ನನ್ನ ಮಗಳು ಮತ್ತು ಸಮೀಕ್ಷಾ ಇಬ್ಬರು ಸ್ಕೂಲ್ಗೆ ಹೋಗಿದ್ದರು ಆಲ್ರೆಡಿ. ಅವರಿಬ್ಬರನ್ನ ಸ್ಕೂಲಿಗೆ ಬಿಟ್ಟು ಬಂದು ನಮ್ಮ ಯಜಮಾನ್ರು ನನ್ನನ್ನು ಕರ್ಕೊಂಡು ಹೋಗಿ ಬಂದಿದ್ದರು. ಹಾಗೆ ಇದು ಬಂದುಬಿಟ್ಟು ಗುರುವಾರದ ಬ್ಲಾಗು. ಗುರುವಾರದ ದಿನ ಪೂಜೆ ಇತ್ತು, ಯಾಕಂದರೆ ಶುಕ್ರವಾರ ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ಆಷಾಢದಲ್ಲಿ ಬೀಳುತ್ತೆ ಅಂತ 2 ಡೇಸಲ್ಲೇ ಅಂಗಡಿ ಸಿಕ್ಕಿರೋದು. 2 ಡೇಸಲ್ಲೇ ಜಲ್ದಿ ಪೇಂಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಕೊಂಡು ಅಂಗಡಿದು ಪೂಜೆ ಮಾಡಿಬಿಡೋಣ, ನೆಕ್ಸ್ಟ್ ಎಲ್ಲ ತಂದು ಸಾಮಾನು ಇಟ್ಕೊಂಡ್ರೆ ಆಯಿತು ಅಂತಂದು ಓಪನಿಂಗ್ ಮಾಡೋಕ್ಕೆ ಹೊರಟಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬೆಳಿಗ್ಗೆನೇ ನಮ್ಮ ಅತ್ತಿಗೆ ನಮ್ಮ ಪೂಜನ ಜೊತೆನೇ ಹೋಗ್ಬೇಕಾಗಿತ್ತು. ನಮ್ಮಮ್ಮ, ನಮ್ಮ ಪೂಜಾ, ನಮ್ಮ ಅಣ್ಣ ಅವರೆಲ್ಲ ಬೆಳಗ್ಗೆನೇ ಹೋಗಿದ್ದರು ಅಲ್ಲಿ ರೂಮೆಲ್ಲ ಸ್ವಲ್ಪ ರೆಡಿ ಮಾಡೋದಕ್ಕೆ. ಆದರೆ ನನ್ನ ಮಕ್ಕಳು ಇಬ್ಬರು ಸ್ಕೂಲಿಗೆ ಹೊರಟಿದ್ರಲ್ಲ, ಸೌಗಂಧ ಸಮೀಕ್ಷೆ ಸ್ಕೂಲಿಗೆ ಹೊರಟಿದ್ದಾರೆ, ಅವ್ರಿಗೆ ಲಂಚ್ ಪ್ರಿಪೇರ್ ಮಾಡಬೇಕಿತ್ತು ಅಂತಂದು ನಾನು ಲೇಟಾಗಿ ಹೊರಟೆ. ನಾವು ಹೋದಾಗ ಮೋಸ್ಟ್ಲಿ 10 ಗಂಟೆ ಆಗಿತ್ತು. ಅಲ್ಲಿಗೆ ಹೋದಾಗ ಕರೆಕ್ಟ್ ಎಲ್ಲ ರೆಡಿ ಆಗಿತ್ತು ಪೂಜೆಗೆ. ನಾವು ಹೋದ್ವಿ. ಹೋಗಿ ಸ್ವಲ್ಪ ಪೂಜೆ ಸ್ಟಾರ್ಟ್ ಆದಮೇಲೆ ವೀಡಿಯೋ ಮಾಡಿದೆ. ತಂಬಿಗೆಯನ್ನಿಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನಿಟ್ಟು ಅದಕ್ಕೆ ಒಂದು ವಸ್ತ್ರ ಸುತ್ತಬೇಕು. ಆ ತಂಬಿಗೆಯಲ್ಲಿ ಸ್ವಲ್ಪ ನೀರು, ಅಕ್ಕಿ ಕಾಳು, ನನ್ನ ಹಿಂದೆ ಕುಂತಿರೋರು ಬಂದ್ಬಿಟ್ಟು ನಮ್ಮ ಪೂಜಾದ ಅವ್ರ ಅತ್ತಿಗೆ, ಅವ್ರ ಅಣ್ಣನ ಹೆಂಡ್ತಿ ಮತ್ತು ಅವ್ರ ತಮ್ಮ. ನಮ್ಮ ಪೂಜೆ ಅವ್ರ ತಮ್ಮ ನನ್ನ ಹಿಂದೆ ಇರೋದು ರಾಮು ಅಂತ. ಆಮೇಲೆ ನನ್ನ ಪಕ್ಕ ಇರೋದು ಅಭಿ, ನಮ್ಮ ಫ್ರೆಂಡು. ಹಾಗೆ ಈ ಕಡೆ ನಮ್ಮಮ್ಮ, ನಮ್ಮ ಆಂಟಿ ಅವರೆಲ್ಲ ಕೂತಿದ್ದಾರೆ. ಎಲ್ಲರಿಗೂ ಮಂಗಳಾರತಿ ಕೊಟ್ಟಾಯಿತು. ನೆಕ್ಸ್ಟ್ ನಮ್ಮ ನಾಳಿಯರಿಬ್ಬರು ಪೂಜೆ ಮಾಡೋಕ್ಕೆ ಬಂದರು. ದೊಡ್ಡವನು ಗೌರವರಾಮು, ಚಿಕ್ಕವನು ವಿಷ್ಣುರಾಮ್ ಅಂತಂದು. ಆದರೆ ನಾವು ಅವ್ರನ್ನ ದೊಡ್ಡವನ್ನ ಮಂಜು ಅಂತ ಕರಿತೀವಿ, ಚಿಕ್ಕವನ ವಿಚ್ಚು ಅಂತ ಕರಿತೀವಿ. ಹಾಗೆ ಫುಲ್ ನಾಚಿಕೆ ಆಗ್ಬಿಡ್ತು ಅವನಿಗೆ ಪೂಜೆ ಮಾಡಿ, ಏನು ಎಲ್ಲ ಬಂದು ಏನೋ ಮಾಡ್ತಿದ್ದಾರೆ ಅಂತಂದು. ಹಾಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ನಮ್ಮ ಸಮೀಕ್ಷಾ ಸೌಗಂಧನೂ ಕೂಡ ರಜೆ ಹಾಕಿ ಬರ್ತೀವಿ ಅಂತ ಅಂದರು. ಬೇಡ ಹೋಗ್ರಮ್ಮ, ಇನ್ನೂ ಅಲ್ಲೇನು ತಂದಿಲ್ಲ ಐಟಮೆಲ್ಲ ಇಟ್ಟಾಗ ಒಂದು ದಿನ ಸಂಡೇ ಹೋಗಿ ನೋಡ್ಕೊಂಬರಂತ್ರಿ ಪಪ್ಪನ ಜೊತೆ ಅಂತ ಹೇಳಿದ್ದಕ್ಕೆ ಅವ್ರು ಸುಮ್ಮನೆ ಹೊರಟ್ರಿಲ್ಲ ಅಂದ್ರೆ ಅವರು ಹಠ ಮಾಡಿದ್ರು ಆಲ್ರೆಡಿ ಮನೇಲಿ ನಾವು ಬರ್ತೀವಿ ಅಂತಂದು. ಆಮೇಲೆ ಮತ್ತೆ ಅವ್ರ ಮಿಸ್ಗಳು ನೆನೆಸ್ಕೊಂಡ್ರು, ಬೈತಾರೆ ಅವರು ರಜೆ ಹಾಕ್ಬಿಟ್ರೆ ಅಂತಂದು ಸುಮ್ಮನೆ ಹೊರಟ್ರು. ಯಾವಾಗಾದ್ರೂ ನೆಕ್ಸ್ಟ್ ಇನ್ನೊಂದು ಟೈಮ್ ಹೋಗ್ತೀವಿ ಅಂಗಡಿಗೆಲ್ಲ ರೆಡಿ ಆದಮೇಲೆ ಅವಾಗ ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆಲ್ಲ ರೆಡಿ ಮಾಡಿದ್ದೀವಿ ಅಂತಂದು. ಇನ್ನೂ ಗ್ಲಾಸು ಟೇಬಲ್ ಎಲ್ಲ ಫಿಟಪ್ ಮಾಡಿಸ್ಬೇಕು. ಜಸ್ಟ್ ಪೂಜೆ ಅಷ್ಟೇ, ಮತ್ತು ಆಷಾಢದಾಗ ಬಿದ್ದುಬಿಟ್ರೆ ಯಾವ ಪೂಜೆ ಮಾಡೋಕ್ಕಿರಲ್ಲ, ಒಳ್ಳೆ ದಿನಗಳಿರಲ್ಲ ಅಂತಂದು ಪೂಜೆ ಮಾಡಿ ಬಂದ್ವಿ. ಓಪನಿಂಗ್ ಮಾಡಿ ಎಲ್ಲ ಸತ್ಯನಾರಾಯಣ ಪೂಜೆ ಮಾಡಿ ಚೆನ್ನಾಗಾಯಿತು ಪೂಜೆ. ಹಾಗೆ ನಾವು ಅಂದ್ಕೊಂಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಹಸುನೂ ಬಂತು. ಅದು ಪಾಪ ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತಿತ್ತು, ಆಗಲಿಲ್ಲ ಅದ್ರ ಕೈಲಿ. ಯಾಕಂದರೆ ಮೆಟ್ಲೆಲ್ಲ ಫುಲ್ಲು ಬಂಡೆಲ್ಲ ಹಾಕಿದ್ರಲ್ಲ, ಕಾಲು ಜಾರುತ್ತಂತಲೇ ಏನೋ, ಅದು ಒಂದು ಬಲಗಾಲು ಮಾತ್ರ ಸ್ವಲ್ಪ ಮೇಲಕ್ಕಿಟ್ಟು ಸುಮ್ಮನೆ ಮತ್ತೆ ಹಿಂದಕ್ಕೆ ಸರ್ಕಂತ. ಅಷ್ಟರಲ್ಲಿ ಇಲ್ಲೆಲ್ಲ ಒಳಗಡೆ ಪೂಜೆ ಮಾಡ್ತಾಯಿದ್ರು. ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು, ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆಯರು ಮಾಡಿರೋದಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ನಮ್ಮ ಯಜಮಾನ್ರವರೆಲ್ಲ ಅಲ್ಲಿ ಹಸು ತಕ್ಕ ಇದು ಮಾಡೋಕ್ಕಾರೆ. ಇವರು ನಮ್ಮ ಆಂಟಿ ಪಂಕಜ ಅಂತ ಅಂದ್ಬಿಟ್ಟು, 2ನೇ ಆಂಟಿ, ನಮ್ಮಮ್ಮನ ತಂಗಿ. ಆಲ್ರೆಡಿ ಹಳೆ ವೀಡಿಯೋದಲ್ಲೆಲ್ಲ ಗೀತಾ ಆಂಟಿನ ಮತ್ತು ಆಂಟಿನ ನೋಡಿದ್ದೀರ, ಈ ಆಂಟಿನ ನೋಡಿಲ್ಲ. ನೋಡ್ರಿ ಬಂತು ಹಸು, ಎಷ್ಟು ಚೆನ್ನಾಗಿ ಬಂದದು ಪೂಜೆಗೆ. ನಾನೆಲ್ಲ ಗುದ್ದುತ್ತೇನೆ ಅಂದ್ಕೊಂಡೆ, ಅದು ಏನು ಗುದ್ದಲಿಲ್ಲ. ಎಷ್ಟು ಚೆನ್ನಾಗಿ ಪ್ರಸಾದ ಎಲ್ಲ ಕೊಟ್ಟಿದ್ದೀರ, ಸ್ವೀಕರಿಸಿ ಬಲಗಡಿಗೆ ಪ್ರಸಾದ ಕೊಟ್ಟು ಹೊರಡ್ತದು. ಅದು ತುಂಬ ಖುಷಿ ಆಯಿತು. ಹಿಂದಕ್ಕೆ ಬಾರ ಬಾ ಕರಿ ಹಿಂಗೆ ತೋರಿಸು ಬಾ, ಮುಂದಕ್ಕೆ ಎತ್ತುತ್ತೆ
ಬಾ 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 ಮೆಟ್ಲು ಜಾರ್ತಾವಲ್ಲ ಬಾ ಒಂದು ಬ್ಯಾಂಡ್ ಕೊಡು ಗುರುವಣ್ಣ ಗುರು ಒಂದು ಬ್ಯಾಂಡ್ ಕೈ ಕೊಡು ತಡಿ ತಡಿ ಬಾ ತಡಿ ತಡಿ ಇಡು ಅದು ಮುಂದಕ್ಕೆ ಇಡು ಇಡು ಅದು ಮೆಟ್ಲು ಹತ್ತಬೇಕಲ್ಲ ಮುಂದಕ್ಕೆ ಮುಂದಕ್ಕೆ ಎಲ್ಲ ಇಡು ಅನ್ನ ಇಡು ಸಾಕು ಉಂಡೋಗಿ ಇರ್ಲಿ ಪೂಜೆ ಮಾಡ ಪೂಜೆ ನಿಧಾನ ಕಂಬ ಹುಷಾರಿ ಗಾಢ ಗಾಢ ಮಾಡಿ ಅದನ್ನ ಖಾಲಿ ಆಗೋರ್ಗು ತಿಂತಪ್ಪ ಮುಗಿಯೇ ಬೆಳಗ್ಗೆ ಅನ್ನ ಕಾಲದೆ ಒಂದು ಬಲಗಡೆ ಹೋಗ್ತಾರೆ ಬಲಗಡಿಗೂ ಇದು ಮಾಡ್ತೇವಳ ಅದು ಅವನೊಂದು ಬಚ್ಚಿಕೆ ಬಿಡ್ತಾನೆ ಅದು ಹೋಗಿ ಎಲ್ಲದನ್ನು ವಿಚ್ಚಿಗರೆ ವಿಚ್ಚಿಗ ಬಾಯಿಲ್ಲ ಅಂಬಲೆ ಒಳಗೆ ಬಚ್ಚಿಕೆ ಬಿಡ್ತಾನೆ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತಂದು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತಂದು ಹಾಗೆ ಒಳಗಡೆ ನಮ್ಮ ಆಂಟಿ ಪೂಜೆ ಸ್ಟಾರ್ಟ್ ಮಾಡಿದರು ಆಮೇಲೆ ಹೊರಗಡೆ ಹಸು ಬೇರೆ ಬಲಗಡೆಗೆ ಹೂವು ಕೊಡ್ತಾ ಅದನ್ನು ಒಳಗೆ ತಂದು ಸಿಗ್ಸಪ್ಪ ಮೇಲೆ ಅಂತಂದು ಎಲ್ಲ ಹೇಳ್ತಿದ್ರು ಹೂವು ತಗೊಂಬಂದು ಮೇಲೆ ಸಿಗಿಸ್ತಿದ್ದ ನಮ್ಮ ಅಣ್ಣ ಮೇಲೆ ಸಿಗಿಸ್ದ ಹಾಗೆ ಇನ್ನು ನಮ್ಮ ಗೀತಾಂಟಿ ಹೇಮಾಂಟಿ ನಮ್ಮ ತಂಗಿ ಎಲ್ಲ ಬರಬೇಕಿತ್ತು ಪೂಜೆಗೆ ಅರ್ಜೆಂಟಲ್ಲಿ 3 ದಿನದಲ್ಲಿ ಶಾಸ್ತ್ರ ಹೋಗಿ ಕೇಳ್ಕೊಂಬಂದಿದ್ದು ಇವು ಅಂಗಡಿನ ಬಿಟ್ಟಿದ್ದ ದಿನವೇ ಗೊತ್ತಾಯ್ತಂತ ಇವಾಗ ಅಂಗಡಿ ಬಿಟ್ಟರು ಅಂತಂದು ಹಂಗಾಗಿ ಜಲ್ದಿ ಹೋಗಿ ಕೇಳ್ಕೊಂಬಂದ್ರೆ ಇನ್ನೇನು ಆಷಾಢ ಸ್ಟಾರ್ಟ್ ಆಗುತ್ತಲ್ಲ ಬೇಗ ಮಾಡಿರಿ ಪೂಜೆನ ಅಂತ ಹೇಳಿದರು ಹಂಗಾಗಿ ಅರ್ಜೆಂಟಲ್ಲಿ ಇಟ್ಟಿದ್ದು ಪೂಜೆ ಇದು ಬಂದ್ಬಿಟ್ಟು ಇವ್ರು ಯಾರಂದರೆ ನಮ್ಮ ಅತ್ತಿಗೆ ಇದ್ದಾರಲ್ಲ ಅವ್ರ ಆಂಟಿ ಅವ್ರ ಅಮ್ಮನ ತಂಗಿ ಲೀಲಾವತಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕ ಅತ್ತೆ ಹಾಗೆ ನೆಕ್ಸ್ಟು ಇವ್ರು ಬಂದುಬಿಟ್ಟು ಮತ್ತೆ ನಮ್ಮ ಅತ್ತಿಗೆ ಇದ್ದಾರಲ್ಲ ಪೂಜಾ ಅವರಮ್ಮ ನಮ್ಮ ದೊಡ್ಡತ್ತೆ ಮತ್ತೆ ಅದಕ್ಕೆ ಇದ್ಬಿಟ್ಟು ಇನ್ನೇನು ಅರ್ಜೆಂಟಲ್ಲಿ ಪೂಜೆ ಇಟ್ಕೊಳ್ಳೋಲ್ಲ ಹಂಗಾಗಿ ಅದರಲ್ಲೂ ಇನ್ನೂ ಏನು ಐಟಮ್ ಎಲ್ಲ ತಂದು ಜೋಡಿಸಿಲ್ಲ ನೆಕ್ಸ್ಟ್ ಜೋಡಿಸ್ದಾಗ ಬರ್ತೀವಿ ಅಂತಂದು ಹೇಳಿದರು ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತಿದ್ವಿ ಪೂಜೆನ ಆದರೆ ಆಷಾಢದಲ್ಲಿ ಬಿದ್ದುಬಿಟ್ರೆ ಮತ್ತು ಅದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಗ ಪೂಜೆ ಇಟ್ಕೊಂಡ್ವಿ ಹಾಗೆ ನಮ್ಮ ಯಜಮಾನ್ರು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ಕೇಸರಿಬಾತ್ ಎಲ್ಲ ಮಾಡ್ಕೊಂಡ್ಬಂದಿದ್ದು ಪಂಚಾಮೃತ ಪ್ರಸಾದ ಎಲ್ಲ ತಿಂಡಿ ತಿನ್ನೋದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಫುಲ್ ಬ್ಯುಸಿ ಆದ್ವಿ ಯಾಕಂದರೆ ಅವ್ರಿಗೆಲ್ಲ ಇಟ್ಕೊಡ್ತಿದ್ರು ನೀರು ಎಲ್ಲ ಕೊಡ್ಕೊಂತ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ ನೇಮೆಲ್ಲ ಹಾಕ್ಸಿ ಡೆಕೋರೇಟ್ ಮಾಡಿದ್ಮೇಲೆ ಒಂದು ಸಲ ತೋರಿಸ್ತೀನಿ ಈಗೆಲ್ಲ ರೆಡಿ ಮಾಡಿದ್ವಿ ಅಂತ ಹಾಗೆ ಇವನು ಬಂದ್ಬಿಟ್ಟು ನಮ್ಮ ತಮ್ಮ ಸಂದೇಶ್ ಹಾಗೆ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ನೆಕ್ಸ್ಟ್ ಇವ್ರು ಬರೋರು ನಮ್ಮ ಅತ್ತಿಗೆ ಅವ್ರ ಅಣ್ಣ ಗುರು ಅಂತಂದ್ಬಿಟ್ಟು ಎಲ್ರಿಗೂ ನಮಸ್ಕಾರ ಮಾಡ್ತಿದ್ದೇನೆ ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀವಿ ಟೇಕ್ ಕೇರ್ ಬಾಯ್ ಸಿ ಯು